ಶ್ರೀರಾಮಕೃಷ್ಣರು. ಗೋಪಿಯರದು ಪ್ರೇಮ ಭಕ್ತಿ. ಇದರಲ್ಲಿ ಎರಡು ಭಾವಗಳಿವೆ, ಅಹಂಕಾರ, ಮಮಕಾರ. ನಾನು ಕೃಷ್ಣನ ಸೇವೆ ಮಾಡದಿದ್ದರೆ ಅವನಿಗೆ ಅಸೌಖ್ಯ ಉಂಟಾಗುತ್ತದೆ ಎಂಬ ಭಾವನೆಗೆ ಅಹಂಕಾರ ಎಂದು ಹೆಸರು. ಈ ಭಾವದಲ್ಲಿ ಭಕ್ತ ಭಗವಂತನನ್ನು ಭಗವಂತನೆಂದು ಭಾವಿಸುವುದಿಲ್ಲ. ಎಂದರೆ ಆತನಿಗೆ ಭಗವದ್ಬೋಧೆ ಇರದು. ಮಮತೆ ನನ್ನದು ಎನ್ನುವುದು. ಗೋಪಿಯರಿಗೆ ಶ್ರೀಕೃಷ್ಣನಲ್ಲಿ ಅಂಥ ಮಮತೆ. ಆತನ ಪಾದಗಳು ನೋಯಬಹುದೆಂದು ಅವರು ತಮ್ಮ ಸೂಕ್ಷ್ಮ ಶರೀರಗಳನ್ನು ಆತನ ಪಾದದ ಅಡಿಯಲ್ಲಿ ಇಡುತ್ತಿದ್ದರು. ಯಶೋದೆ ಹೇಳಿದಳು, ನನಗೆ ನಿಮ್ಮ ಚಿಂತಾಮಣಿ ಕೃಷ್ಣ ಗೊತ್ತಿಲ್ಲ, ಆತ ನನ್ನ ಗೋಪಾಲ. ಗೋಪಿಯರೂ ಹೇಳಿದರು, ನಮ್ಮ ಪ್ರಾಣವಲ್ಲಭನಲ್ಲಿ ಎಲ್ಲಿ ಹೃದಯವಲ್ಲಭ ಕೃಷ್ಣ. ಅವರಿಗೆ ಭಗವಂತ ಎಂಬ ಬೋಧೆ ಇರಲಿಲ್ಲ. ಇದು ಚಿಕ್ಕ ಮಗು ಅವರು ನಮ್ಮ ತಂದೆ ಎಂದು ಹೇಳುವ ಹಾಗೆ. ಯಾರಾದರೂ ಅದಕ್ಕೆ ಕೇಳಿದರೆ, ಇಲ್ಲ ಕಣೋ, ಆತ ನಿಮ್ಮ ತಂದೆಯಲ್ಲ, ಅದು ಹೇಳುತ್ತದೆ. ಇಲ್ಲ ಅವರು ನಮ್ಮ ತಂದೆಯೇ. ನರಲೀಲೆಯಲ್ಲಿ ಭಗವಂತ ಮನುಷ್ಯನ ಹಾಗೆಯೇ ವರ್ತಿಸಬೇಕಾಗುತ್ತದೆ. ಆದ್ದರಿಂದ ಅವತಾರ ಪುರುಷರನ್ನು ಗುರುತಿಸುವುದು ಬಹಳ ಕಷ್ಟ. ಭಗವಂತ ಮನುಷ್ಯನಾದಾಗ ತದ್ವತ್ ಮನುಷ್ಯನೇ. ಅದೇ ಹಸಿವು, ಬಾಯಾರಿಕೆ, ರೋಗ, ಶೋಕ, ಕೆಲವು ವೇಳೆ ಭಯ ಕೂಡ ಮನುಷ್ಯನ ಹಾಗೆಯೇ. ರಾಮಚಂದ್ರ ಸೀತೆಗಾಗಿ ಬಹಳವಾಗಿ ದುಃಖಾನ್ವಿತನಾಗಿ ಹೋಗಿದ್ದ. ಶ್ರೀಕೃಷ್ಣ ತನ್ನ ತಂದೆ ನಂದನ ಮೆಟ್ಟು ಮತ್ತು ಮರದ ಪೀಠವನ್ನು ತನ್ನ ತಲೆಯ ಮೇಲೆ ಹೊತ್ತುಕೊಂಡು ಹೋದ. ನಾಟಕ ಶಾಲೆಯಲ್ಲಿ ಯಾರು ಸಾಧುವಿನ ವೇಷ ಧರಿಸಿದ್ದಾನೋ ಆತ ಸಾಧುವಿನ ಹಾಗೆಯೇ ವ್ಯವಹರಿಸುವನೇ ವಿನ ರಾಜನ ವೇಷ ಧರಿಸಿದವನ ಹಾಗೆ ವ್ಯವಹರಿಸುವುದಿಲ್ಲ. ವೇಷದಂತೆ ಅಭಿನಯ. ಒಮ್ಮೆ ಒಬ್ಬ ಬಹುರೂಪಿ ಸರ್ವಸಂಗತ್ಯಾಗಿ ಸಾಧುವಿನ ವೇಷ ಧರಿಸಿದ್ದ. ಅವನ ವೇಷ ತದ್ವತ್ತಾಗಿಯೇ ಇದ್ದುದನ್ನು ನೋಡಿ ಕೆಲವು ಮಂದಿ ಧನಿಕರು ಆತನಿಗೆ ₹1 ಕೊಡ ಹೋದರು. ಆತ ಅದನ್ನು ಸ್ವೀಕರಿಸಲಿಲ್ಲ. ಹ್ಞೂ ಎಂದು ಹೇಳಿ ಹೊರಟು ಹೋದ. ಬಳಿಕ ತನ್ನ ವೇಷವನ್ನು ತೆಗೆದುಹಾಕಿ ತನ್ನ ನಿಜರೂಪದಲ್ಲಿ ಬಂದು ಆ ಧನಿಕರನ್ನು ಕೇಳಿದ, ಕೊಡಿ ಆ ₹1. ಅವರು ಹೇಳಿದರು, ಈಗ ತಾನೇ ತೆಗೆದುಕೊಳ್ಳುವುದಿಲ್ಲ ಅಂತ ಹೊರಟು ಹೋದೆ, ಮತ್ತೆ ಈಗ ಬಂದು ಕೇಳುತ್ತಾ ಇದ್ದೀಯಲ್ಲೋ. ಅದಕ್ಕೆ ಆತ ಹೇಳಿದ, ಆಗ ನಾನು ಸಾಧುವಿನ ವೇಷ ಹಾಕಿದ್ದೆ, ಆದ್ದರಿಂದ ಹಣ ಸ್ವೀಕರಿಸಲಿಲ್ಲ. ಅದೇ ರೀತಿಯಾಗಿ ಭಗವಂತನು ಮನುಷ್ಯನಾದಾಗ ಮನುಷ್ಯರಂತೆಯೇ ವ್ಯವಹರಿಸುತ್ತಾನೆ. ಬೃಂದಾವನಕ್ಕೆ ಹೋದರೆ ಕೃಷ್ಣ ಲೀಲೆಯ ಅನೇಕ ಸ್ಥಳಗಳನ್ನು ನೋಡಬಹುದು. ಸುರೇಂದ್ರ, ನಾವು ನಮ್ಮ ರಜಾ ದಿನಗಳಲ್ಲಿ ಅಲ್ಲಿಗೆ ಹೋಗಿದ್ದೆವು. ಪೈಸೆ ಕೊಡು ಅಂತ ಜನ ಅಲ್ಲಿ ಚಿತ್ರಹಿಂಸೆ ಮಾಡುತ್ತಾರೆ. ಅಲ್ಲಿನ ಪಂಡಾಗಳು ಮತ್ತು ಇತರರು ಕೊಡು ಅಂತ ಶುರು ಮಾಡಿದರು. ನಾವು ಅವರಿಗೆ ಮಾರನೇ ದಿನ ಕಲ್ಕತ್ತಕ್ಕೆ ಹೊರಡುತ್ತೇವೆ ಅಂತ ಹೇಳಿ ಅಂದೇ ಪಲಾಯನ ಮಾಡಿದೆವು. ಶ್ರೀರಾಮಕೃಷ್ಣರು, ಏನಿದು? ಮಾರನೇ ದಿನ ಹೊರಡುತ್ತೇವೆ ಅಂತ ಹೇಳಿ ಅಂದೇ ಪಲಾಯನ ಮಾಡುವುದೇ? ಎಂಥ ನಾಚಿಕೆಗೇಡಿತನ. ಸುರೇಂದ್ರ ತಲೆ ತಗ್ಗಿಸಿ, ಅಲ್ಲಿ ಇಲ್ಲಿ ತೋಟಗಳಲ್ಲಿ ಬಾಬಾಜಿಗಳು ನಿರ್ಜನ ಪ್ರದೇಶದಲ್ಲಿ ಕುಳಿತು ಸಾಧನೆಯಲ್ಲಿ ತೊಡಗಿದ್ದುದನ್ನು ನೋಡಿದೆ. ಶ್ರೀರಾಮಕೃಷ್ಣರು, ಬಾಬಾಜಿಗಳಿಗೆ ಏನನ್ನಾದರೂ ಕೊಟ್ಟೆಯಾ? ಸುರೇಂದ್ರ, ಇಲ್ಲ. ಶ್ರೀರಾಮಕೃಷ್ಣರು, ಅದು ಸರಿಯಲ್ಲ. ಸಾಧು ಭಕ್ತರಿಗೆ ಏನನ್ನಾದರೂ ಕೊಡಬೇಕು. ಯಾರಿಗೆ ಭಗವಂತನು ಕೊಟ್ಟಿದ್ದಾನೋ ಅವರು ಅಂಥವರು ಕಣ್ಣಿಗೆ ಬಿದ್ದಾಗ ಏನನ್ನಾದರೂ ಕೊಡಬೇಕು. ನಾನು ಮಥುರ ಬಾಬುವಿನೊಡನೆ ಬೃಂದಾವನಕ್ಕೆ ಹೋಗಿದ್ದೆ. ಮಥುರೆಯಲ್ಲಿ ಧ್ರುವಘಟ್ಟದ ಹತ್ತಿರಕ್ಕೆ ಬಂದೊಡನೆಯೇ ಇದ್ದಕ್ಕಿದ್ದ ಹಾಗೆಯೇ ದರ್ಶನವಾಯಿತು. ವಸುದೇವ ಕೃಷ್ಣನನ್ನು ಎತ್ತಿಕೊಂಡು ಯಮುನೆಯನ್ನು ದಾಟುತ್ತಿರುವುದು. ಒಂದು ದಿನ ಸಾಯಂಕಾಲದ ವೇಳೆಯಲ್ಲಿ ನದಿ ದಡದಲ್ಲಿ ತಿರುಗಾಡುತ್ತಿದ್ದೆ. ದಡದ ಮೇಲೆ ಚಿಕ್ಕ ಚಿಕ್ಕ ಕುಟೀರಗಳಿದ್ದವು. ಅಲ್ಲಲ್ಲಿ ದೊಡ್ಡ ಎಲಚಿ ಮರಗಳೂ ಇದ್ದವು. ಗೋಧೂಳಿಯ ಸಮಯ. ಗೋವುಗಳು ಹುಲ್ಲುಗಾವಲಿನಿಂದ ಹಿಂದಿರುಗುತ್ತಿದ್ದವು. ಅನಂತರ ಅವು ನದಿಯನ್ನು ದಾಟಲಾರಂಭಿಸಿದವು. ಅವುಗಳ ಹಿಂದೆ ಗೋಪಾಲಕರೂ ನದಿಯನ್ನು ದಾಟಿ ಬರುತ್ತಿದ್ದರು.
ಆ ದೃಶ್ಯ ನನ್ನ ಕಣ್ಣಿಗೆ ಬಿದ್ದೊಡನೆ ಕೂಗಿಕೊಂಡೆ, ಕೃಷ್ಣನೆಲ್ಲಿ? ಒಡನೆಯೇ ಬಾಹ್ಯ ಜ್ಞಾನ ಶೂನ್ಯನಾಗಿ ಬಿಟ್ಟೆ. ಶ್ಯಾಮಕುಂಡ ರಾಧಾಕುಂಡಗಳ ದರ್ಶನ ಮಾಡಬೇಕು ಅಂತ ಇಚ್ಛೆಯಾಯಿತು. ಮಥುರಬಾಬು ಒಂದು ಪಲ್ಲಕ್ಕಿಯನ್ನು ಏರ್ಪಾಡು ಮಾಡಿ ಅಲ್ಲಿಗೆ ಕಳುಹಿಸಿಕೊಟ್ಟ. ಬೃಂದಾವನದಿಂದ ಅವು ಬಹಳ ದೂರವೇ. ಪೂರಿ ಜಿಲೇಬಿಗಳನ್ನು ಪಲ್ಲಕ್ಕಿಯಲ್ಲಿ ಇಡಿಸಿದ್ದ. ಅಲ್ಲಿನ ಹುಲ್ಲುಗಾವಿಲು ದಾಟಿ ಹೋಗುವಾಗ ಭಾವಾವಿಷ್ಟನಾಗಿ ಅಳಲಾರಂಭಿಸಿದೆ. ಓ ಕೃಷ್ಣ, ನೀನು ಸುತ್ತಿ ಬಳಸಾಡಿದ ಎಲ್ಲ ಸ್ಥಾನಗಳೂ ಇವೆ, ಆದರೆ ನೀನೊಬ್ಬ ಮಾತ್ರ ಇಲ್ಲ. ನೀನು ಈ ಹುಲ್ಲುಗಾವಿಲಿನಲ್ಲೇ ಗೋವುಗಳನ್ನು ಮೇಯಿಸುತ್ತಿದ್ದೆ. ಹೃದಯ ನನ್ನ ಹಿಂದೆ ನಡೆದು ಬರುತ್ತಿದ್ದ. ನಾನು ಕಣ್ಣೀರಿನಲ್ಲಿ ಸುಮ್ಮನೆ ಸ್ನಾನ ಮಾಡುತ್ತಲೇ ಮುಂದುವರಿದೆ. ಬೋಯಿಗಳಿಗೆ ಸ್ವಲ್ಪ ನಿಂತುಕೊಳ್ಳಿ ಅಂತ ಹೇಳಲು ನನ್ನ ಕೈಯಲ್ಲಿ ಆಗಲಿಲ್ಲ. ಶ್ಯಾಮಕುಂಡ ರಾಧಾಕುಂಡಗಳಿಗೆ ಹೋಗಿ ನೋಡಿದಾಗ ಅಲ್ಲಿ ಸಾಧುಗಳು ಒಂದೊಂದು ಕುಟೀರ ಕಟ್ಟಿಕೊಂಡು ತಮ್ಮ ಕಣ್ಣು ರಸ್ತೆಯಲ್ಲಿ ಹೋಗಿ ಬರುವ ಜನರ ಮೇಲೆ ಬೀಳಬಹುದೆಂದು ಹೆದರಿ ರಸ್ತೆ ಕಡೆ ಬೆನ್ನು ಹಾಕಿ ಕುಳಿತು ಧ್ಯಾನ ಭಜನೆ ಮಾಡುತ್ತಿದ್ದರು. ಬೃಂದಾವನದ 12 ವನಗಳನ್ನೂ ನೋಡಬೇಕಾದದ್ದೇ. ಬಂಕು ವಿಹಾರಿ ಮೂರ್ತಿಯನ್ನು ನೋಡಿ ನನಗೆ ಭಾವ ಉಂಟಾಗಿ ಬಿಟ್ಟಿತು. ಅದನ್ನು ಮುಟ್ಟಲು ಹೋಗಿದ್ದೆ. ಗೋವಿಂದಜಿಯನ್ನು 2ನೇ ಸಲ ನೋಡಬೇಕು ಅಂತ ಇಚ್ಛೆಯಾಗಲಿಲ್ಲ. ನಾನು ಮಥುರೆಗೆ ಹೋಗಿದ್ದಾಗ ಗೋಪಾಲಕೃಷ್ಣನನ್ನು ಸ್ವಪ್ನದಲ್ಲಿ ಕಂಡೆ. ಹೃದಯಗೂ ಮಥುರಬಾಬುವಿಗೂ ಅದೇ ರೀತಿಯ ಸ್ವಪ್ನ ಬಿತ್ತು. ಸುರೇಂದ್ರನಿಗೆ, ನಿನಗೆ ಯೋಗವೂ ಇದೆ, ಭೋಗವೂ ಇದೆ. ಋಷಿಗಳಲ್ಲಿ 3 ವಿಧ: ಬ್ರಹ್ಮರ್ಷಿ, ದೇವರ್ಷಿ, ರಾಜರ್ಷಿ. ಶುಕದೇವನಂಥವರು ಬ್ರಹ್ಮರ್ಷಿಗಳು. ಅವರ ಹತ್ತಿರ ಒಂದು ಪುಸ್ತಕವೂ ಇರಲಿಲ್ಲ. ನಾರದ ದೇವರ್ಷಿ. ಜನಕರಾಜನಂಥವರು ರಾಜರ್ಷಿಗಳು. ನಿಷ್ಕಾಮ ಕರ್ಮ ಮಾಡುತ್ತಾರೆ. ದೇವಿಯ ಭಕ್ತರಿಗೆ ಧರ್ಮ ಮೋಕ್ಷ ಎರಡೂ ದೊರೆಯುತ್ತದೆ. ಜೊತೆಗೆ ಅವರು ಅರ್ಥ ಕಾಮವನ್ನೂ ಅನುಭವಿಸುತ್ತಾರೆ. ನೀನು ದೇವಿಯ ಪುತ್ರನಾಗಿರುವಂತೆ ಒಂದು ದಿನ ನನಗೆ ದರ್ಶನ ದೊರೆಯಿತು. ನಿನಗೆ ಎರಡೂ ಇವೆ, ಯೋಗ ಭೋಗ. ಇಲ್ಲದಿದ್ದರೆ ನಿನ್ನ ಮುಖಭಾವ ಒಣಗಿಕೊಂಡಿರುತ್ತಿತ್ತು. ಸರ್ವತ್ಯಾಗಿಗಳ ಆಕೃತಿ ಒಣಗಿಕೊಂಡಿರುತ್ತದೆ. ಒಮ್ಮೆ ಗಂಗೆಯ ಘಟ್ಟದಲ್ಲಿ ದೇವಿಯ ಭಕ್ತನೊಬ್ಬನನ್ನು ನೋಡಿದೆ. ಆತ ತಾನು ಊಟ ಮಾಡುತ್ತಿದ್ದ ಹಾಗೆಯೇ ದೇವಿಯ ಪೂಜೆಯನ್ನೂ ಮಾಡುತ್ತಿದ್ದ. ಆತನದು ಸಂತಾನ ಭಾವ. ದೊಡ್ಡ ಧನವಂತನಾಗುವುದೂ ಒಳ್ಳೆಯದಲ್ಲ. ಈಗ ಯದುಮಲ್ಲಿಕ ಪ್ರಾಪಂಚಿಕ ಸಾಗರದಲ್ಲಿ ಮುಳುಗಿ ಹೋಗಿದ್ದಾನೆ. ಕಾರಣ ಅವನಿಗೆ ಹೆಚ್ಚು ಹಣ ಸಂಪಾದನೆಯಾಗಿ ಬಿಟ್ಟಿದ್ದರಿಂದ. ನವೀನ ನಿಯೋಗಿಗೂ ಯೋಗ ಭೋಗ ಎರಡೂ ಇವೆ. ದುರ್ಗಾ ಪೂಜೆಯ ಸಮಯದಲ್ಲಿ ಕಂಡೆ. ತಂದೆ ಮಗ ಇಬ್ಬರೂ ದೇವಿಗೆ ಚಾಮರ ಬೀಸುತ್ತಿದ್ದುದನ್ನು ನೋಡಿದೆ. ಸುರೇಂದ್ರ, ನನ್ನ ಕೈಯಲ್ಲಿ ಧ್ಯಾನ ಮಾಡಲಾಗುತ್ತಿಲ್ಲವಲ್ಲ, ಏಕೆ? ಶ್ರೀರಾಮಕೃಷ್ಣರು, ಸ್ಮರಣ ಮನನವಾದರೂ ನಡೆಯುತ್ತಾ ಇದೆ ತಾನೆ? ಸುರೇಂದ್ರ, ತಾಯಿ ತಾಯಿ ಎಂದು ಹೇಳುತ್ತಾ ನಿದ್ದೆ ಹೋಗುತ್ತೇನೆ. ಶ್ರೀರಾಮಕೃಷ್ಣರು, ಅದು ಬಹಳ ಒಳ್ಳೆಯದು. ಸ್ಮರಣ ಮನನ ಇದ್ದರೆ ಬೇಕಾದಷ್ಟು. ಪರಮಹಂಸರು ಸುರೇಂದ್ರನ ಭಾವವನ್ನು ಹೊತ್ತುಕೊಂಡಿದ್ದಾರೆ. ಆದ್ದರಿಂದ ಆತನಿಗೆ ಇನ್ನು ಯೋಚನೆ ಏಕೆ? ವೇಳೆ ಸಾಯಂಕಾಲ. ಪರಮಹಂಸರು ತಮ್ಮ ಕೊಠಡಿಯಲ್ಲಿ ಕುಳಿತಿದ್ದಾರೆ. ಮಾಸ್ಟರೂ ಉಳಿದ ಭಕ್ತರೊಡನೆ ನೆಲದ ಮೇಲೆ ಕುಳಿತಿದ್ದಾನೆ. ಯೋಗದ ವಿಷಯವಾಗಿ, ಷಟ್ಚಕ್ರದ ವಿಷಯವಾಗಿ ಮಾತನಾಡುತ್ತಿದ್ದಾರೆ. ಶಿವ ಸಂಹಿತೆಯಲ್ಲಿ ಈ ವಿಷಯಗಳೆಲ್ಲ ಇವೆ. ಶ್ರೀರಾಮಕೃಷ್ಣರು, ಇಡ, ಪಿಂಗಳ, ಸುಷಮ್ನ ಇವು 3 ನಮ್ಮ ಶರೀರದಲ್ಲಿರುವ ಮುಖ್ಯ ನಾಡಿಗಳು. ಸುಷುಮ್ನೆಯ ಒಳಗೆ ಎಲ್ಲ ಪದ್ಯಗಳೂ ಇವೆ. ಎಲ್ಲವೂ ಚಿನ್ಮಯ. ಇದು ಮೇಣದ ಮರದಲ್ಲಿ ಅದರ ಕೊಂಬೆ, ರೆಂಬೆ, ಕಾಯಿ, ಹಣ್ಣು ಎಲ್ಲ ಮೇಣವಾಗಿರುವ ಹಾಗೆ. ಮೂಲಾಧಾರ ಪದ್ಯದಲ್ಲಿ ಕುಲಕುಂಡಲಿನಿ ಶಕ್ತಿ ಮಲಗಿರುತ್ತಾಳೆ. ಅದು 6 ದಳದ ಪದ್ಮ. ಯಾರು ಆದ್ಯಾಶಕ್ತಿಯೋ ಆಕೆಯೇ ಎಲ್ಲರ ದೇಹಗಳಲ್ಲೂ ಕುಲಕುಂಡಲಿನಿ ರೂಪದಲ್ಲಿ ಇದ್ದಾಳೆ. ಆಕೆ ಅಲ್ಲಿ ಸುರುಳಿ ಸುತ್ತಿಕೊಂಡು ಮಲಗಿರುವ ಹಾವಿನ ಹಾಗೆ ಇದ್ದಾಳೆ. ಪ್ರಸುಪ್ತ ಭುಜಗಾಕಾರ ಆಧಾರ ಪದ್ಮವಾಸಿನಿ. ಮಾಸ್ಟರಿಗೆ ಭಕ್ತಿಯೋಗದ ಮೂಲಕ ಕುಲಕುಂಡಲಿನಿ
ಬೇಗ ಎಚ್ಚರಗೊಳ್ಳುತ್ತಾಳೆ. ಆಕೆ ಎಚ್ಚರಗೊಳ್ಳದ ಹೊರತು ಭಗವಂತನ ದರ್ಶನ ದೊರೆಯುವ ಹಾಗಿಲ್ಲ. ನಿರ್ಜನ ಪ್ರದೇಶದಲ್ಲಿ ಗೋಪ್ಯವಾಗಿ ಏಕಾಗ್ರಚಿತ್ತದಿಂದ ಈ ಹಾಡನ್ನು ನೀನು ಹಾಡು. ಏಳಮ್ಮ ಕುಲಕುಂಡಿಲಿನಿ ನಿತ್ಯಾನಂದ ಸ್ವರೂಪಿಣಿ ಮೂಲಾಧಾರ ಕಮಲದಲ್ಲಿ ಪ್ರಸುಪ್ತ ಭುಜಂಗ ರೂಪಿಣಿ. ಹಾಡಿನಿಂದಲೇ ರಾಮಪ್ರಸಾದನಿಗೆ ಭಗವಂತನ ದರ್ಶನ ದೊರೆಯಿತು. ವ್ಯಾಕುಲ ಚಿತ್ತದಿಂದ ಹಾಡಿದರೆ ಭಗವಂತನ ದರ್ಶನ ದೊರೆಯುತ್ತದೆ. ಮಾಸ್ಟರ್: ಹೌದು, ಈ ಎಲ್ಲವನ್ನೂ ಒಮ್ಮೆ ಮಾಡಿದರೂ ಮನಸ್ಸಿನ ಶೋಕತಾಪಗಳೆಲ್ಲ ಹೊರಟು ಹೋಗುತ್ತವೆ. ಶ್ರೀರಾಮಕೃಷ್ಣರು: ಹೌದು, ನಿಜ. ಮನಸ್ಸಿನ ದುಃಖಗಳೆಲ್ಲ ಒಮ್ಮೆಗೆ ಕೊನೆಗಾಣುತ್ತವೆ. ಯೋಗದ ವಿಷಯವಾಗಿ ನಿನಗೆ ಸಂಕ್ಷಿಪ್ತವಾಗಿ ತಿಳಿಸಬೇಕಾಗಿದೆ. ಆದರೆ ನೋಡು, ಮೊಟ್ಟೆಯೊಳಗೆ ಮರಿ ಚೆನ್ನಾಗಿ ಬೆಳೆಯದವರೆಗೆ ತಾಯಿ ಹಕ್ಕಿ ಮೊಟ್ಟೆಯನ್ನು ಒಡೆಯುವುದಿಲ್ಲ. ಸಕಾಲ ಬಂದಾಗ ಮಾತ್ರವೇ ಹಕ್ಕಿ ಮೊಟ್ಟೆಯನ್ನು ಒಡೆಯುತ್ತದೆ. ಆದರೆ ಸ್ವಲ್ಪ ಸಾಧನೆ ಮಾಡುವ ಅಗತ್ಯವಿದೆ. ಗುರುವೇ ಎಲ್ಲವನ್ನೂ ಮಾಡುತ್ತಾನೆ, ಆದರೆ ಕೊನೆಯಲ್ಲಿ ಶಿಷ್ಯನ ಕೈಯಲ್ಲೂ ಸ್ವಲ್ಪ ಸಾಧನೆ ಮಾಡಿಸುತ್ತಾನೆ. ದೊಡ್ಡ ಮರವನ್ನು ಕತ್ತರಿಸುವಾಗ ಅದರ ಬುಡವನ್ನು ಬಹುಮಟ್ಟಿಗೆ ಕತ್ತರಿಸಿದೊಡನೆಯೇ ಸ್ವಲ್ಪ ದೂರ ಸರಿದು ನಿಲ್ಲಬೇಕಾಗುತ್ತದೆ. ಬಳಿಕ ಮರ ತಾನೇ ಕಟ್ ಕಟ್ ಅಂತ ಮುರಿದು ಧಪ್ ಅಂತ ಬೀಳುತ್ತದೆ. ರೈತರು ನದಿಯಿಂದ ಗದ್ದೆಗೆ ನೀರು ತರುವಾಗ ನದಿಯವರೆಗೂ ಕಾಲುವೆ ತೆಗೆದು ಇನ್ನೇನು ಸ್ವಲ್ಪ ಅಗೆಯಬೇಕಾಗಿದೆ ಎನ್ನುವಷ್ಟರಲ್ಲಿ ದೂರ ಸರಿದು ನಿಂತುಕೊಳ್ಳುತ್ತಾರೆ. ಬಳಿಕ ಮಣ್ಣಿಗೆ ತೇವವೇರಿ ಅದು ತಾನಾಗಿಯೇ ಕುಸಿದು ಬೀಳುತ್ತದೆ. ಒಡನೆಯೇ ನದಿಯ ನೀರು ಜರ್ರ್ ಅಂತ ಶಬ್ದ ಮಾಡುತ್ತಾ ರಭಸದಿಂದ ಕಾಲುವೆಗೆ ನುಗ್ಗುತ್ತದೆ. ಅಹಂಕಾರ, ಉಪಾಧಿ ಇವುಗಳನ್ನೆಲ್ಲ ತ್ಯಜಿಸಿದರೇನೇ ಭಗವಂತನ ದರ್ಶನ ಮಾಡಲು ಸಾಧ್ಯ. ನಾನು ಪಂಡಿತ, ನಾನು ಅಂಥ ದೊಡ್ಡ ಮನುಷ್ಯನ ಮಗ, ನಾನು ಧನಿಕ, ನಾನು ಅಂಥ ಕೀರ್ತಿವಂತ, ಇವೇ ಮೊದಲಾದ ಉಪಾಧಿಗಳೆಲ್ಲ ನಮ್ಮನ್ನು ಬಿಟ್ಟು ತೊಲಗಿದೊಡನೆಯೇ ಭಗವಂತನ ದರ್ಶನ ದೊರೆಯುತ್ತದೆ. ಭಗವಂತನೊಬ್ಬನೇ ಸತ್ಯ, ಉಳಿದವೆಲ್ಲ ಅನಿತ್ಯ. ಈ ಜಗತ್ತು ಅನಿತ್ಯ. ಇದಕ್ಕೆ ವಿವೇಕ ಅಂತ ಹೆಸರು. ವಿವೇಕ ಉಂಟಾಗದವರೆಗೆ ಭಗವತ್ ಸಂಬಂಧವಾದ ಉಪದೇಶಗಳನ್ನು ಗ್ರಹಿಸಲಾಗುವುದಿಲ್ಲ. ಸಾಧನೆ ಮಾಡುತ್ತಾ ಮಾಡುತ್ತಾ ಮುಂದುವರಿದರೆ ಭಗವಂತನ ಕೃಪೆಯಿಂದ ಸಿದ್ಧಿ ದೊರೆಯುತ್ತದೆ. ಆದರೆ ಮೊದಲು ಸ್ವಲ್ಪ ಕಷ್ಟಪಡಬೇಕು. ಬಳಿಕ ಆತನ ದರ್ಶನ ದೊರೆಯುತ್ತದೆ, ಆನಂದ ದೊರೆಯುತ್ತದೆ. ಯಾವುದೋ ಒಂದು ಜಾಗದಲ್ಲಿ ಚಿನ್ನದ ನಾಣ್ಯಗಳ ತಪ್ಪಲೆಯನ್ನು ಹೂಳಿಟ್ಟಿದೆ ಎಂದು ಕೇಳಿದೊಡನೆಯೇ ಜನ ಅಲ್ಲಿಗೆ ಹೋಗಿ ಅಗೆಯಲು ಶುರು ಮಾಡುತ್ತಾರೆ. ಅಗೆಯುತ್ತಾ ಅಗೆಯುತ್ತಾ ಮುಖದಿಂದ ಬೆವರು ಸುರಿಯತೊಡಗುತ್ತದೆ. ಬಹಳವಾಗಿ ಮಣ್ಣನ್ನು ತೋಡಿದ ನಂತರ ಗುದ್ದಲಿ ಮನೆಗೆ ಏನೋ ತಗುಲಿ ಠಣ್ ಅಂತ ಶಬ್ದ ಮಾಡುತ್ತದೆ. ಬಳಿಕ ಗುದ್ದಲಿಯನ್ನು ಒಂದು ಕಡೆಗೆ ಬಿಸಿಟ್ಟು ತಪ್ಪಲೆಗಾಗಿ ಹುಡುಕುತ್ತಾರೆ. ತಪ್ಪಲೆ ಕಣ್ಣಿಗೆ ಬಿದ್ದೊಡನೆಯೇ ಆನಂದದಿಂದ ಕುಣಿದು ಕುಪ್ಪಳಿಸುತ್ತಾರೆ. ಬಳಿಕ ತಪ್ಪಲೆಯನ್ನು ಹೊರತೆಗೆದು ನಾಣ್ಯಗಳನ್ನು ಹೊರಕ್ಕೆ ಸುರಿದುಕೊಳ್ಳುತ್ತಾರೆ. ಅನಂತರ ಅವನ್ನು ಕೈಯಲ್ಲಿ ತೆಗೆದುಕೊಂಡು ಎಣಿಸಲಾರಂಭಿಸುತ್ತಾರೆ. ಆಗ ಏನು ಆನಂದ! ದರ್ಶನ, ಸ್ಪರ್ಶನ, ಸಂಭೋಗ. ಏನು ಹೇಳುತ್ತೀಯೇ? ಮಾಸ್ಟರ್: ಹೌದು, ನಿಜ. ಪರಮಹಂಸರು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದು ಮತ್ತೆ ಮಾತನಾಡುತ್ತಿದ್ದಾರೆ. ಶ್ರೀರಾಮಕೃಷ್ಣರು: ಯಾರು ನನಗೆ ಸೇರಿದವರೋ ಅವರನ್ನು ಬೈದರೂ ಮತ್ತೆ ಇಲ್ಲಿಗೆ ಬರುತ್ತಾರೆ. ನರೇಂದ್ರನ ಕಡೆ ನೋಡು. ಮೊದಲು ಆತ ಭಗವತಿ ಕಾಳಿಯನ್ನು ಮನಸ್ಸು ಬಂದ ಹಾಗೆಲ್ಲ ಹಳಿಯುತ್ತಿದ್ದ. ಒಂದು ದಿನ ಸಿಟ್ಟುಕೊಂಡು ಆತನಿಗೆ ಹೇಳಿದೆ, ಮೂರ್ಖ, ನೀನು ಮತ್ತೆ ಇಲ್ಲಿಗೆ ಬರಬೇಡ. ಆಗ ಆತ ಮೆಲ್ಲನೆ ಇಲ್ಲಿಂದ ಸರಿದು ಗುಡುಗುಡಿ ಸಿದ್ಧಪಡಿಸಲಾರಂಭಿಸಿದ. ಸ್ವಂತದವರನ್ನು ತಿರಸ್ಕಾರ ದೃಷ್ಟಿಯಿಂದ ನೋಡಿದರೂ ಅವರಿಗೆ ಕೋಪ ಬರುವುದಿಲ್ಲ. ನಿನ್ನ ಅಭಿಪ್ರಾಯವೇನು? ಮಾಸ್ಟರ್: ಅದು ನಿಜ. ಶ್ರೀರಾಮಕೃಷ್ಣರು: ನರೇಂದ್ರ ಸ್ವತಃ ಸಿದ್ಧ, ಆತ ನಿರಾಕಾರ ನಿಷ್ಠ. ಮಾಸ್ಟರ್ ನಗುತ್ತಾ: ಆತ ಇಲ್ಲಿಗೆ ಬಂದಾಗಲೆಲ್ಲ ಏನಾದರೂ ಒಂದು ಸಂಭ್ರಮ ಇದ್ದೇ ಇರುತ್ತದೆ. ಶ್ರೀರಾಮಕೃಷ್ಣರು ಆನಂದದಿಂದ ನಗುತ್ತಾ ಹೇಳುತ್ತಿದ್ದಾರೆ, ಹೌದು, ಸಂಭ್ರಮವೇ ನಿಜವಾಗಿಯೂ. ಮಾರನೇ ದಿನ ಮಂಗಳವಾರ ಏಕಾದಶಿ. ಗಂಟೆ ಬೆಳಗಿನ 11. ಪರಮಹಂಸರು ಇನ್ನೂ ಊಟ ಮಾಡಿಲ್ಲ. ಮಾಸ್ಟರ್ ರಾಖಾಲ
ಇನ್ನೂ ಕೆಲವು ಮಂದಿ ಭಕ್ತರು ಕೊಠಡಿಯಲ್ಲಿ ಕುಳಿತಿದ್ದಾರೆ. ಶ್ರೀರಾಮಕೃಷ್ಣರು ಮಾಸ್ಟರಿಗೆ, ಏಕಾದಶಿ ವ್ರತವನ್ನು ಆಚರಿಸುವುದು ಒಳ್ಳೆಯದು. ಅದರಿಂದ ಮನಸ್ಸು ಪವಿತ್ರವಾಗುತ್ತದೆ, ಭಗವಂತನಲ್ಲಿ ಭಕ್ತಿಯುಂಟಾಗುತ್ತದೆ. ಏನು ಮಾಸ್ಟರ್? ಹೌದು, ನಿಜ. ಶ್ರೀರಾಮಕೃಷ್ಣರು, ನೀನು ಬೇಕಾದರೆ ಪುರಿ ಹಾಲು ತೆಗೆದುಕೋ. ಏನು ಹೇಳುತ್ತೀಯೇ? श्रीरामकृष्ण मङ्गलकारी, श्रीरामकृष्ण मङ्गलकारी, श्रीरामकृष्ण मङ्गलकारी, श्रीरामकृष्ण मङ्गलकारी, नमो नारायण भवदुःखहारी, नमो नारायण भवदुःखहारी, नमो नारायण भवदुःखहारी,